ನಮಸ್ಕಾರ. ನಾನು ಈ ದಿನ ಕೋಲ್ಜಾಜಿ ಅಂತ ಮಲ್ಲಿಗೆ ಹೂವಿರುತ್ತೆ ಅದರ ಬಳ್ಳಿಯ ಎಲೆ ತಗೊಂಡು ಕಷಾಯ ಮಾಡ್ಕೊಂಡು ಬಂದಿದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಹಳ ತಂಪನ್ನು ಕೊಡುತ್ತೆ. ಈ ಎಲೆಯನ್ನು ಉಪಯೋಗಿಸಿ ಕಷಾಯ ಮಾಡಿದರೆ ಬಾಯನ್ನು ಸಂಪೂರ್ಣವಾಗಿ ಹೋಗುತ್ತೆ. ಹಾಗೆ ಈ ಎಲೆಯನ್ನು ಬಾಣಂತಿಯರಿಗೆ ಬಾಣಂತನದಲ್ಲಿ ಸಾರು ಮಾಡಿ ಊಟ ಮಾಡೋಕ್ಕೆ ಹಾಕ್ತಾರೆ, ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿ ಕಾಣ್ತಾ ಇರೋದು ಕೋಲ್ಜಾಜಿ ಗಿಡ ನೋಡಿ ಎಷ್ಟು ಹಸಿರಾಗಿದೆ ಅಂತ. ಹಾಗೆ ಹೂ ಸಹಿತ ತುಂಬ ಪರಿಮಳ. ಹಿಂದೆ ನೀರಿನ ಪಾತ್ರೆಗೆ ಈ ಹೂಗಳನ್ನು ಹಾಕಿಟ್ಕೊಂಡು ಕುಡಿತಾ ಇದ್ರಂತೆ, ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಅಂತ. ಮಲೆನಾಡಲ್ಲಿ ಸಾಮಾನ್ಯಕ್ಕೆ ಎಲ್ಲರೂ ಮನೇಲೂ ಕೋಲ್ಜಾಜಿ ಗಿಡ ಇದ್ದೇ ಇರುತ್ತೆ. ಈಗ ನೋಡಿ ಇದರ ಚಿಗುರಾಗಿರೋ ಎಲೆಗಳನ್ನು ನಾನು ಒಂದು ಮುಷ್ಟಿ ಆಗೋಷ್ಟು ತಗೊಂಡು ಕಷಾಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಮುಷ್ಟಿ ಎಲೆಗಳನ್ನು ನಾನೀಗ ಕೊಯ್ದು ಸ್ವಲ್ಪ ಸೋಸಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಲೋಟದಷ್ಟು ನಾನು ನೀರು ಹಾಕ್ತೀನಿ. ಹಾಗೆ ಕೋಲ್ಜಾಜಿ ಎಲೆಗಳನ್ನು ಹಾಕ್ತೀನಿ. ಕಷಾಯ ಅಂದ ತಕ್ಷಣ ಹೆಚ್ಚಾಗಿ ಮಾಡೋದೇ ಕಾಳುಮೆಣಸು ಮತ್ತು ಶುಂಠಿ ಹಾಕೋದು. ಅದು ದೇಹದಲ್ಲಿ ಥಂಡಿ ಅಂಶ ಜಾಸ್ತಿ ಆದಾಗ, ಬಾಯುಣ್ಣಾಗೋದು ಹೆಚ್ಚಾಗಿ ಹೀಟ್ ಆದಾಗ ಅದನ್ನು ನಾವಿಲ್ಲಿ ತಂಪು ಮಾಡಬೇಕು. ಕೊತ್ತಂಬರಿ ಜೀರಿಗೆ ಯಾವಾಗಲೂ ತಂಪು ಕೊಡುತ್ತೆ. ನಾನು 1 ಸ್ಪೂನು ಕೊತ್ತಂಬರಿ ಪುಡಿ ಹಾಗೆ 1 ಸ್ಪೂನು ಜೀರಿಗೆ ಪುಡಿ ಹಾಕ್ತೀನಿ. ಇವೆರಡರೂ ನಾನು ಹುರಿದು ಪುಡಿ ಮಾಡಿ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಪರಿಮಳಕ್ಕೆ 1/4 ಚಮಚದಷ್ಟು ನಾನು ಏಲಕ್ಕಿ ಪುಡಿ ಹಾಕಿದ್ದೀನಿ. ಏಲಕ್ಕಿ ಜೀರ್ಣಕಾರಿ, ಹಾಗೆ ಪರಿಮಳವೂ ಹೌದು. ಇಲ್ಲಿ ಸಕ್ಕರೆ ಹಾಕಲ್ಲ, ಯಾವತ್ತೂ ಕಷಾಯಕ್ಕೆ ಬೆಲ್ಲ ಹಾಕ್ತೀವಿ. ಬೆಲ್ಲ ಅಧಿಕ ಕ್ಯಾಲ್ಸಿಯಂ ಕೊಡುತ್ತೆ. ಹಾಗೆ ಕಷಾಯವನ್ನು ಸಹಿತ ಸ್ವಲ್ಪ ದಪ್ಪ ಆಗೋಂಗೆ ಮಾಡುತ್ತೆ. ಈಗ 1 ಲೋಟ ಇಟ್ಟಿದ್ದ ಕಷಾಯ ಅರ್ಧ ಲೋಟ ಬತ್ತಬೇಕು. ಹಾಗೆ ಕುದಿಯೋಕ್ಕೆ ಸ್ವಲ್ಪ ಸಣ್ಣ ಉರಿಲಿ ಇಟ್ಬಿಡೋಣ, ಚೆನ್ನಾಗಿ ಕುದೀಲಿ. ಈಗ ಕಷಾಯ ಅರ್ಧ ಲೋಟದಷ್ಟು ಬತ್ತಿದೆ. ಕಷಾಯಕ್ಕೆ ಯಾವಾಗಲೂ ಹಾಲು ದಪ್ಪವಾಗಿರಬೇಕು, ಹಾಲಿಗೆ ನೀರು ಹಾಕಬಾರ್ದು. ಈಗ ನಾನು ಅರ್ಧ ಲೋಟದಷ್ಟು ಹಾಲನ್ನು ಇಲ್ಲಿ ಸೇರಿಸ್ತೀನಿ. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಕಷಾಯ ಸೋಸಬೇಕು. ಈಗ ನೋಡಿ ಸೋಸಾ ಬಟ್ಲಿಗೆ ಹಾಕ್ತೀನಿ. ಈಗ ಕಷಾಯ ಸೋಸಿ ಆಯಿತು. ಒಳ್ಳೆಯ ಆರೋಗ್ಯ ಕಾಪಾಡುವಲ್ಲಿ ಕಷಾಯದ ಪಾತ್ರ ಹೇಳಲಾರದಷ್ಟು. ಈಗ ಕಷಾಯ ಸೋಸಿ ಆಯಿತು. ಹಾಗೆ ಒಂದು ಸರಿ ಕಷಾಯವನ್ನು ಎತ್ತಿ ಹುಯ್ಯೋಣ. ಸ್ವಲ್ಪ ನೊರೆ ಬರುತ್ತೆ, ಹಾಗೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಕಷಾಯ ಯಾವಾಗಲೂ ತುಂಬ ಬಿಸಿ ಬಿಸಿಯಾಗಿ ಕುಡಿಬೇಕು. ಈಗ ಲೋಟಕ್ಕೆ ಕಷಾಯವನ್ನು ಹಾಕೋಣ. ರುಚಿ ರುಚಿಯಾದ ಕೋಲ್ಜಾಜಿ ಎಲೆಯ ಕಷಾಯ ರೆಡಿ ಆಯಿತು. ನಮ್ಮ ಮಲೆನಾಡಲ್ಲಿ ಯಾವುದೇ ಒಂದು ಗಿಡ ನೆಟ್ಟರೂ ಸಹಿತ ಅದರೊಳಗೆ ಔಷಧಿ ಗುಣ ಇರುತ್ತೆ. ಅವರಷ್ಟು ತಿಳ್ಕೊಂಡಿರ್ತಾರೆ ಗಿಡದ ಬಗ್ಗೆ. ಸಣ್ಣ ಪುಟ್ಟ ದೇಹದಲ್ಲಿ ಏನಾದರೂ ತೊಂದರೆ ಆದರೆ ಈ ಥರ ಕಷಾಯಗಳು ಮಹತ್ವದ ಪಾತ್ರ ವಹಿಸುತ್ತೆ. ನೋಡಿದ್ರಲ್ಲ ಕೋಲ್ಜಾಜಿ ಎಲೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ. ನೀವು ಸಹ ಈ ಗಿಡವನ್ನು ನೆಟ್ಕೊಂಡು ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧನ್ಯವಾದಗಳು.